ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ, ಸುಮನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ನಂದಿನಿ ಶ್ರೀನಿವಾಸ್. ಹೊಸ ವರ್ಷ ಅಂದ್ರೆ ಸಡಗರ, ಸಂಭ್ರಮದ ಕಾಲ. ಆದರೆ ಈ ಸಂಭ್ರಮದ ನಡುವೆ ಒಂದು ಎಚ್ಚರಿಕೆಯ ಸುದ್ದಿ. ಮನುಷ್ಯರು ಮಾತ್ರವಲ್ಲ, ಪ್ರಾಣಿಗಳಿಗೂ ಕೂಡ ಈಗ ರಸ್ತೆ ಇಳಿಯುತ್ತಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಕನ್ವೆ ರಸ್ತೆಯಲ್ಲಿ ಸಂಚರಿಸುವ ಮುನ್ನ ಈ ವರದಿಯನ್ನು ಒಮ್ಮೆ ನೋಡಿ. ರಸ್ತೆಗಿಳಿದ 9 ಅಡಿಯ ಹೆಬ್ಬಾವು ಟೂ ವೀಲರ್ ಸವಾರರಿಗೆ ಶಾಕ್ ನೀಡಿದ ದೃಶ್ಯ. ಕನ್ವೆ ಕಣಿವೆಯಲ್ಲಿ ಚಿರತೆ ಮತ್ತು ಕರಡಿ ಪ್ರತ್ಯಕ್ಷ. ಹೌದು ವೀಕ್ಷಕರೇ, ನಿನ್ನೆ ರಾತ್ರಿ ಸುಮಾರು 9 ಅಡಿ ಉದ್ದದ ಬೃಹತ್ ಹೆಬ್ಬಾವೊಂದು ಕನ್ವೆ ಬಸವನ ರಸ್ತೆಯನ್ನು ದಾಟುವಾಗ ಬೈಕ್ ಸವಾರನೊಬ್ಬನಿಗೆ ಎದುರಾಗಿದೆ. ಗಾಬರಿಗೊಂಡ ಸವಾರ ತಕ್ಷಣ ಗಾಡಿ ನಿಲ್ಲಿಸಿದ್ದರಿಂದ ದೊಡ್ಡ ಅಪಾಯವೊಂದು ತಪ್ಪಿದಂತಾಗಿದೆ. ದೃಶ್ಯದಲ್ಲಿ ನೀವೇ ನೋಡಿ. ಹೆಬ್ಬಾವು ಎಷ್ಟು ಉದ್ದವಿದೆ ಎಂದು. ಇಷ್ಟೇ ಅಲ್ಲ, ಇದೇ ಭಾಗದಲ್ಲಿ ಕೆಲವರಿಗೆ ಕರಡಿ ಕೂಡ ಕಾಣಿಸಿಕೊಂಡಿದೆ. ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಕಾರಣ ಅವರು ಅಪಾಯದಿಂದ ಪಾರಾಗಿದ್ದಾರೆ. ಇನ್ನು ಕನ್ವೆ ಕಣಿವೆಯ ಸುತ್ತಮುತ್ತಲಿನ ಭಾಗದಲ್ಲಿ ಚಿರತೆ ಸಂಚಾರವೂ ಕಂಡು ಬಂದಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಹೊಸ ವರ್ಷದ ಪಾರ್ಟಿ ಅಂತಲೋ ಅಥವಾ ಫೋಟೋ ಶೂಟ್ ಅಂತಲೋ ಯುವಕರು ಆ ಕನ್ವೆ ರಸ್ತೆಗಳಲ್ಲಿ ತಡರಾತ್ರಿ ಸಂಚಾರ ಮಾಡುವುದು ತುಂಬಾ ಅಪಾಯಕಾರಿ. ಅದರಲ್ಲೂ ಟೂ ವೀಲರ್ ನಲ್ಲಿ ಓಡಾಡುವವರು ದಯವಿಟ್ಟು ಹುಷಾರಾಗಿರಿ. ವನ್ಯಪ್ರಾಣಿಗಳ ಹಾವಳಿ ಹೆಚ್ಚಾಗಿರುವುದರಿಂದ ರಾತ್ರಿ ವೇಳೆ ಈ ರಸ್ತೆಯಲ್ಲಿ ಸಂಚಾರ ಮಾಡದಿರುವುದೇ ಒಳಿತು. ನಿಮ್ಮ ಸಂಭ್ರಮದ ಕ್ಷಣಗಳು ಸಂಕಷ್ಟಕ್ಕೆ ತಿರುಗದಂತೆ ಎಚ್ಚರಿಕೆ ವಹಿಸಿ. ಇದು ಸುಮನ್ ಟಿವಿ ಕಡೆಯಿಂದ ನಿಮಗಾಗಿ ನೀಡುತ್ತಿರುವ ವಿಶೇಷ ಎಚ್ಚರಿಕೆ. ಸುರಕ್ಷಿತವಾಗಿರಿ, ಜಾಗರೂಕರಾಗಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ.